ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗಿನ ತಿಂಡಿಗೆ ದೋಸೆ ಮತ್ತು ಕಾಯಿ ಚಟ್ನಿ ಮಾಡೋಣ ಅಂತ ಇದ್ದೀನಿ. ಕೆಲವೊಬ್ಬರು ಡೈರೆಕ್ಟ್ ಹಸಿಮೆಣಸಿಕಾಯಿ ಹಾಕ್ಬಿಡ್ತಾರೆ ಚಟ್ನಿಗೆ. ನಾವು ಸ್ವಲ್ಪ ಬಿಸಿ ಮಾಡಿ ಹಾಕ್ತೀವಿ. ಚಟ್ನಿಗೆ ಹಸಿಮೆಣಸು, ಶುಂಠಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿ, ಎಷ್ಟು ಬೇಕಷ್ಟು ಕೊಬ್ಬರಿ, ಉಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ನನ್ನ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಸ್ವಲ್ಪ ಪಾಪು ಮಲಗಿದ್ದ, ಅವನು ಎದ್ದೇಳೋದ್ರೊಳಗೇ ಸ್ವಲ್ಪ ಹಾಲು ಬಿಸಿ ಎಲ್ಲ ಮಾಡೋಣ ಅಂತೇಳಿ ಹಾಲು ಬಿಸಿಗೆ ಇಡ್ತಾ ಇದ್ದೀನಿ. ಪಾಪು ಇದ್ದರೆ ಏನೂ ಕೆಲಸ ಆಗೋಲ್ಲ, ಹಾಗಾಗಿ ಎಲ್ಲ ಅವ್ನು ಮಲಗಿದಾಗೆ ರೆಡಿ ಮಾಡ್ಕೊತಾ ಇದ್ದೀನಿ. ತಿಂಡಿ ಎಲ್ಲ ತಿಂದ್ಕೊಂಡು ನಾನು ರೆಡಿಯಾಗಿ ಪಾಪುನ ರೆಡಿ ಮಾಡಿಸಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ನನ್ನ ಫ್ರೆಂಡ್ ಬರ್ತೀನಿ ಅಂತ ಹೇಳಿದ್ಲು. ಅವಳಿಗೆ ಕಾಯ್ತಾ ಇದ್ದೀನಿ, ಬರ್ತಾಳೆ ಇವಾಗ. ಅವಳು ಬೇರೆ 1 ತಿಂಗಳಾಯಿತು ಗಾಡಿ ಕಲಿತು, ನಾನು ಎಲ್ಲರೂ ಹಾಕ್ಬಿಡ್ತಾಳೆ ಅಂತ ಭಯ, ಅಷ್ಟೇ ಧೈರ್ಯ ಮಾಡಿ ಹೋಗ್ತಾ ಇದ್ದೀನಿ. ಬರ್ತಾಳೆ ಇವಾಗ. ಅವಳು ರೆಡಿಯಾಗಿದ್ಲು. ಇನ್ನೇನು ಅವ್ರ ಮನೆ ಹತ್ರನೇ ಹೋದೆ. ಅವಳು ನಾನು ಇಬ್ಬರು ಹೊರಟ್ವಿ. ಇವತ್ತು ನಾವು ಹೋಗ್ತಾ ಇರೋದು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿದ್ವಿ. ಅಲ್ಲಿಂದ ಮುಗಿಸ್ಕೊಂಡು ಮನೆಗೆ ಬಂದರೆ ಫೋನು ನನ್ನ ಹತ್ರನೇ ಇತ್ತು, ಬಿಟ್ಟೋಗ್ಬಿಟ್ಟಿದ್ಲು. ಇನ್ನೇನು ಮನೆಗೆ ಹೋಗಿ ಕೊಡೋಣ ಅನ್ನೋಷ್ಟೊತ್ತಿಗೆ ಮನೆ ಹತ್ರನೇ ಬಂದ್ಲು. ಅವಳು ಇಸ್ಕೊಂಡು ಹೊರಟ್ಲು. ಹಾಗೆ ಒಂದಿಷ್ಟು ಮೀಶೋಯಿಂದ ಬಾಕ್ಸ್ ಆರ್ಡ್ರ್ ಮಾಡಿದ್ದೆ ಫ್ರಿಜ್ಜಲ್ಲಿ ಇಡೋಕ್ಕೆ. ಏನಾದರೂ ತರಕಾರಿ ಎಲ್ಲ ಹಾಕಿಡೋಕ್ಕೆ ಚೆನ್ನಾಗಿದೆ ಅಂತ ಸ್ವಲ್ಪ ಸಣ್ಣದಾಗಿ ಇಡ್ಬೋದು ಅಂತ ತರಿಸ್ದೆ. ಹಾಗೆ ಮನಿದು ಒಂದು ಸ್ವಲ್ಪ ಮನಿ ಸೇವಿಂಗ್ಸ್ ಮಾಡೋದು, ಇದೊಂದು ಆನ್ಲೈನಲ್ಲಿ ನೋಡಿದೆ, ತುಂಬ ಚೆನ್ನಾಗಿತ್ತು ಅಂತೇಳಿ ಇದನ್ನು ತರಿಸ್ದೆ. ಹಾಗೆ ಮತ್ತು ಮಧ್ಯಾಹ್ನಕ್ಕೆ ಸಾಂಬಾರು ಮಾಡಬೇಕಾಗಿತ್ತು. ಇನ್ನೇನು ಅಡುಗೆ ಎಲ್ಲ ಮಾಡಿಬಿಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಮಧ್ಯಾಹ್ನದ ಊಟಕ್ಕೆ ಚಪಾತಿ ಏನಾದ್ರು ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ. ಟೈಮ್ ಬೇರೆ ಆಗಿತ್ತಲ್ವ, ಮನೆಯವ್ರು ಬರೋ ಟೈಮ್ ಅಂತೇಳಿ ಸಿಂಪಲ್ಲಾಗಿ ಅನ್ನ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೆ. ವೀಡಿಯೋ ಆ ಥರ ಮಾಡೋಣ, ಹಿಂಗೆ ಮಾಡೋಣ ಅಂತ ಎಲ್ಲ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ವೀಡಿಯೋ ಎಲ್ಲ ಮಾಡಿಟ್ಕೊಂಡಿರ್ತೀನಿ, ಅದೆಲ್ಲ ಎಡಿಟ್ ಮಾಡೋದೇ ಇಲ್ಲ. ಆಮೇಲೆ ಕೆಲಸ ಅದು ಇದು ಅಂತ ಪಾಪು ನೋಡ್ಕೊಳ್ಳೋ ಟೈಮ್ ಆಗಿಬಿಡುತ್ತೆ. ಏನು ಇವತ್ತು ಹಾಕೋಣ ನಾಳೆ ಹಾಕೋಣ ಎಡಿಟ್ ಮಾಡಿ ಅಂತೇಳಿ ಸುಮ್ಮನೆ ವೀಡಿಯೋ ಮಾಡೋದು ಇಟ್ಕೊಳ್ಳೋದು ಅದೇ ಆಗಿದೆ. ಇವಾಗ ಅನ್ನ ಸಾಂಬಾರೆಲ್ಲ ರೆಡಿ ಆಯಿತು. ನಾನು ಇವತ್ತಿನ ವೀಡಿಯೋ ಹೀಗಿತ್ತು.